ಎಲ್ಲರಿಗೂ ನಮಸ್ಕಾರ. ನಾನು ಯಮನೂರು ಮೂಲಂಗಿ ಅಂತೇಳಿ ಜಮಖಂಡಿ ಮಾಜಿ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ. ತಮಗೆಲ್ಲ ಗೊತ್ತಿರುವ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪ್ರೋಟೋಕಾಲ್ ಗೊಂದಲ ಸೃಷ್ಟಿಯಾಗೈತಿ. ಆ ವಿಷಯದ ಬದಲು ನಾ ಇವತ್ತು ವಿಡಿಯೋ ಮಾಡಕ್ಕೆ ಬಯಸಿದ್ನಿ. ಜಗದೀಶ್ ಗುಡಗುಂಟಿ ಸಾಹೇಬರು ಜನಪ್ರಿಯ ಶಾಸಕರಾಗಿ 2023ರಲ್ಲಿ ಅವರು ಜಮಖಂಡಿ ಕ್ಷೇತ್ರದ MLA ಆಗಿರ್ತಾರೆ. ಅವತ್ತಿನ ಹಿಡಿದ ಇವತ್ತಿನ ಮಟ್ಟ 2.5 ವರ್ಷ ಆಗಕ್ಕೆ ಬತ್ತು. ನೂರಾರು ಸರ್ಕಾರಿ ಕಾರ್ಯಕ್ರಮಗಳಾಗ್ಯಾವ ಈಗಾಗಲೇ. ಆ ಸರ್ಕಾರಿ ಕಾರ್ಯಕ್ರಮದೊಳಗೆ ಇಲ್ಲಾರ್ದ ಪ್ರೋಟೋಕಾಲ ಇವತ್ತು ಯಾಕೆ ಬತ್ತಂದ್ರೆ, ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವಸತಿ ನಿಲಯ ಉದ್ಘಾಟನಾ ಸಮಾರಂಭ ಕೊಂಡೂರಿನಲ್ಲಿ ನಡೀತಿರ್ಬೇಕಾದ್ರೆ ಆವಾಗ ವೇದಿಕೆಯಲ್ಲಿ ಸಭೆಯ ಅಧ್ಯಕ್ಷರಾಗಿ ನಾಡೋಜ ಶ್ರೀ ಜಗದೀಶ್ ಗುಡಗುಂಟಿ ಅವರು ಇರ್ತಾರೆ. ಹಾಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ತಿಮ್ಮಾಪುರ ಸಾಹೇಬರು ಇರ್ತಾರೆ. ಹಾಗೆ ಮಾಜಿ ಶಾಸಕರು ಮತ್ತು ಇನ್ನುಳಿದ ಎಲ್ಲ ಅಧಿಕಾರಿ ವರ್ಗದವರು ಆ ವೇದಿಕೆ ಮ್ಯಾಗಿರ್ತಾರೆ. ಆಗ ಜಗದೀಶ್ ಗುಡಗುಂಟಿ ಸಾಹೇಬರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಸಭೆಗೆ ತಕ್ಕ ಹಾಗೆ ಶೋಭೆ ಬರುವ ಹಾಗೆ ಮಾತಾಡಿ ಹೊಳ್ಳಿ ಬಂದು ಅವ್ರು ತಮ್ಮ ಕುರ್ಚಿ ಕೂತಿರ್ತಾರೆ. ಆಗ ತಿಮ್ಮಾಪುರ ಸಾಹೇಬರು ಮಾತಾಡಕ್ಕೆ ಹೋಗ್ತಾರೆ. ಆಗ ಮಾಜಿ ಶಾಸಕರಿಗೆ ಅವಕಾಶ ಕೊಡಂದಾಗ ಜಗದೀಶ್ ಗುಡಗುಂಟಿ ಅವರು ಅದಕ್ಕೆ ಒಪ್ಕೋತಾರೆ. ಯಾರು ಮಾತಾಡ್ರೇನ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ್ರೆ ಸಾಕಂತ ಹೇಳ್ಕೊಂಡು ಒಪ್ಕೊಂಡ ಮಾಜಿ ಶಾಸಕರಿಗೆ ಅವಕಾಶ ಕೊಡ್ತಾರೆ ಮಾತಾಡಕ್ಕೆ. ಆಗ ಮಾಜಿ ಶಾಸಕರು ಮಾತಾಡ್ತಿರ್ಬೇಕಾದ್ರೆ ಜಮಖಂಡಿ ತಾಲೂಕಿನ ಮಡ್ಡಿ ಪ್ಲಾಟ್ನಲ್ಲಿ ಕರೆಂಟ್ ವಿಷಯ ಬರ್ತೈತಿ. ಇಲ್ಲಿ ಮಡ್ಡಿ ಪ್ಲಾಟಿನ ಜನಕ್ಕೆ ಕರೆಂಟ್ ಬೇಕಾಗಿತ್ತು. ಮಡ್ಡಿ ಪ್ಲಾಟ್ ಜನ ಎಲ್ಲ ನಾಯಕರ ಮನೆಗೆ ಹೋಗಿ ಬರ್ತಾರೆ. ಶಾಸಕರ ಮನೆಗೆ ಆಯ್ತು, ಎಲ್ಲ ನಾಯಕರ ಮನೆಗೆ ಹೋಗ್ತಾರೆ. ಹೋಗ್ಸಿಂದ ಅವ್ರ ಕಡೆ ಯಾರ ಕಡೆನೂ ಅವ್ರಿಗೆ ಕರೆಂಟ್ ಕೊಡಿಸುವಂಥ ವ್ಯವಸ್ಥೆ ಆಗಲಿಲ್ಲ. ಆಮೇಲೆ ಕೊನೆಗೆ ಮಿಕ್ಕಿದ ಮ್ಯಾಗ ನನ್ನ ಕಡೆ ಬರ್ತಾರೆ. ನನ್ನ ಕಡೆ ಬಂದಾಗ ನಾನು ಜಸ್ಟ್ ಒಂದು ಫೋನ್ ಮಾಡಿ ಅಧಿಕಾರಿಗೆ ಫೋನ್ ಮಾಡಿ ಅವ್ರಿಗೆ ಕರೆಂಟ್ ಕೊಡುವಂಥ ವ್ಯವಸ್ಥೆ ನಾ ಮಾಡೀನಿ ಅಂತ ತಕ್ಷಣ ಮಾಜಿ ಶಾಸಕರು ಹೇಳ್ತಾರೆ. ಆಗ ಅವ್ರು ಭಾಷಣ ಮುಗಿಸಿ ಬಂದು ಕೂತಾಗ ನಮ್ಮ ಶಾಸಕರಾದ ಜಗದೀಶ್ ಗುಡಗುಂಟಿ ಸಾಹೇಬರ ಹೊಳ್ಳಿ ಮೈಕ್ ಹತ್ರ ಹೋಗಿ ಅಲ್ಲಿದ್ದಂಥ ಮಡ್ಡಿ ಪ್ಲಾಟಿನ ಜನತೆಗೆ ಸ್ಪಷ್ಟನೆ ಕೊಡ್ತಾರೆ. ಈ ಮಡ್ಡಿ ಪ್ಲಾಟಿನ ಜನಕ್ಕೆ ಕರೆಂಟ್ ಕೊಡೋ ಕೆಲಸ ನಾ ಮಾಡೀನಿ. ಇಲ್ಲಿ ಕೆಲವೊಂದು ಬಡವರಿಗೆ ತುಂಬಕ್ಕಾಗ್ತಿರ್ಕಿಲ್ಲ KEB ಚಲನ್. ಆ ಚಲನ್ ನನ್ನ ಕೈಲಿಂದ ಸ್ವಂತ ರೊಕ್ಕ ಹಾಕಿಸಿಂದ ನಾ ಚಲನ್ ಕಟ್ಟಿ ಆ ಎಲ್ಲ ಜನಕ್ಕೆ ಕರೆಂಟ್ ಕೊಡಿಸೋ ವ್ಯವಸ್ಥೆ ನಾ ಮಾಡೀನಿ. ಅದಕ್ಕೆ ನಾ ಮಾಡೀನಿಲ್ಲೋ ಅಂತ ತಕ್ಷಣ ಜನತೆ ಮುಂದೆ ಸ್ಪಷ್ಟವಾಗಿ ಕೇಳ್ತಾರೆ ಅವ್ರು. ಅವಾಗ ಅಲ್ಲಿದ್ದ ಜನ ಎಲ್ಲ ಏನು ಮಾಡ್ತಾರೋ, ಹೌದು ಸಾಹೇಬ್ರ ನೀವೇ ಮಾಡಿಸಿರಿ, ನಮಗೆಲ್ಲ ಕರೆಂಟ್ ನೀವೇ ಮಾಡಿಸಿರಿ, ಜಗದೀಶ್ ಗುಡಗುಂಟಿ ಸಾಹೇಬ್ರ ನಮಗೆಲ್ಲ ಕರೆಂಟ್ ಕೊಡಿಸ್ಯಾರು ಅಂತ ತಕ್ಷಣ ಕೂಗಿ ಅಲ್ಲಿ ಜನ ಹೇಳ್ತಾರೆ. ಆಗ ಸುಳ್ಳು ಹೇಳಿದಂಥ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡ ಅವ್ರಿಗೆ ಮುಜುಗರ ಆಗ್ತದೆ. ಆಗ ಅವ್ರನ್ನ ತರಾಟೆಗೆ ತಗೋತಾರೆ. ಅಲ್ಲಿ ಜನ ತೊಗೊಂಡ್ಕಿಂತ ನಮಗೆ ಕರೆಂಟ್ ಕೊಡಿಸಿದ್ದು ಜಗದೀಶ್ ಗುಡಗುಂಟಿ ಸಾಹೇಬ್ರ, ನೀವೆಲ್ಲಿ ನಮಗೆ ಕರೆಂಟ್ ಕೊಡಿಸಿರಿ ಅಂತ ತಕ್ಷಣ ತರಾಟೆಗೆ ತೊಗೊಂಡಾಗ ಮಧ್ಯ ಪ್ರವೇಶಿಸ್ತಾರ ತಿಮ್ಮಾಪುರ ಸಾಹೇಬ್ರು ಮಧ್ಯ ಪ್ರವೇಶಿಸಿ ಸಭೆಯ ವಾತಾವರಣ ತಣ್ಣಗೆ ಮಾಡುವಂಥ ಕೆಲಸ ತಿಮ್ಮಾಪುರ ಸಾಹೇಬ್ರು ಮಾಡ್ತಾರೆ. ಆಗ ಅಲ್ಲಿ ಕಾರ್ಯಕ್ರಮ ಮುಗಿತೈತೆ. ಅದು ಮುಗಿದ ತಕ್ಷಣ ಮೊನ್ನೆ ಕೃಷಿ ಇಲಾಖೆ ಒಳಗೆ ಒಂದು ಉದ್ಘಾಟನಾ ಕಾರ್ಯಕ್ರಮ ಇರ್ತೈತಿ. ಆ ಉದ್ಘಾಟನಾ ಕಾರ್ಯಕ್ರಮ ಒಳಗೆ ಅಲ್ಲಿ ಆವರಣಕ್ಕೆ ಹೋದಾಗ, ನಮ್ಮ ಕಾರ್ಯಕರ್ತರ ಆವರಣಕ್ಕೆ ಹೋದಾಗ ಅಲ್ಲಿ ಒಂದು ಬ್ಯಾನರ್ ಇರ್ತದೆ, ಸರ್ಕಾರಿ ಬ್ಯಾನರ್ ಮ್ಯಾಗ ಕರ್ನಾಟಕ ಸರ್ಕಾರ ಅಂತ ಬರ್ದಿರ್ತಾರೆ. ಕೃಷಿ ಇಲಾಖೆ ಉದ್ಘಾಟನಾ ಸಮಾರಂಭ ಅಂತೇಳಿ ಬರ್ದಿರ್ತಾರೆ. ಅಲ್ಲಿ ಪ್ರೋಟೋಕಾಲ್ ಪ್ರಕಾರ ಮಾಜಿ ಶಾಸಕರ ಫೋಟೋ ಅಲ್ಲಿ ಇರಬಾರ್ದು. ಅವಾಗ ಮಾಜಿ ಶಾಸಕರ ಫೋಟೋ ಈಚೆ ಕಡೆ ದೊಡ್ಡ ಹಾಕಿರ್ತಾರೆ. ಅವ್ರು ದೊಡ್ಡ ಫೋಟೋ ಹಾಕಿಸಿಂದ ಈಚೆ ಕಡೆ ಒಬ್ಬರದ್ದು ಫೋಟೋ ಹಾಕಿರ್ತಾರೆ. ಜಮಖಂಡಿ ಶಾಸಕರದು ಮತ್ತು ತೇರದಾಳ ಮತ ಕ್ಷೇತ್ರದ ಶಾಸಕರದ ಗುಡಗುಂಟಿ ಸಾಹೇಬ್ರದ ಮತ್ತು ಸಿದ್ದು ಚೌಧರಿ ಸಾಹೇಬ್ರದ ಫೋಟೋಗಳನ್ನ ಸಣ್ಣ ಒಂದು ಕಡೆ ಮೂಲೆ ಹಾಕ್ತಾರೆ. ಅವ್ರು ಮೂಲೆ ಹಾಕಿರ್ತಾರೆ. ಅದನ್ನ ನೋಡಿ ಅಧಿಕಾರಿಗಳಿಗೆ ಕೆಲವು ಜನ ಪ್ರಶ್ನೆ ಮಾಡ್ತಾರೆ, ನೋಡ್ರಿ ಇದು ಕರ್ನಾಟಕ ಸರ್ಕಾರದ ಬ್ಯಾನರ್ ಅಂತ ಹೇಳ್ತೀವಿ, ಅದ್ರ ಕೆಲವೊಂದು ತಪ್ಪುಗಳು ಅದ್ರೊಳಗೆ ಆಗ್ಯಾವು. ಶಾಸಕರ ಫೋಟೋ ಇಟ್ಟಿಟ್ಟು ಹಾಕಿರಿ, ಮಾಜಿ ಶಾಸಕರ ಫೋಟೋ ಹಾಕಕ್ಕೆ ಬರಂಗಿಲ್ಲ, ಆದರೂ ಯಾಕೆ ಹಾಕಿರಿ ಅಂತ ತಕ್ಷಣ ಪ್ರಶ್ನೆ ಕೇಳಿದಾಗ ಅಧಿಕಾರಿಗಳು ಎಚ್ಚೆತ್ತುಕೊಂಡ ಆ ಬ್ಯಾನರ್ ತೆಗೆಯುವಂಥ ಕೆಲಸ ಮಾಡ್ತಾರೆ. ಆಗ ಅಧಿಕಾರಿಗಳಿಗೆ
ಬ್ಯಾನರ್ ತೆಗೆದ ನಂತರ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟ್ ಆದಾಗ ಪ್ರೋಟೋಕಾಲ್ ಪ್ರಕಾರ ಗುಡ್ಗುಂಟಿ ಸಾಹೇಬ್ರ ಫೋಟೋ ಹಾಕಿ, ಸ್ಥಳೀಯ ಶಾಸಕರ ಫೋಟೋ ಹಾಕಿಸಿಂದ ವೇದಿಕೆ ಬ್ಯಾನರ್ ಹಾಕಬೇಕಾಗಿರ್ತೈತಿ. ವೇದಿಕೆ ಬ್ಯಾನರ್ ಇರಂಗಿಲ್ಲ. ಇದೆಲ್ಲ ನೋಡಿದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಎದ್ದು ಕಾಣಕತ್ತೆ. ಎದ್ದು ಕಾಣ್ದಾಗ ಅಧಿಕಾರಿಗಳನ್ನ ಕೇಳಿದಾಗ ಅಧಿಕಾರಿಗಳು ತಕ್ಷಣ ಆ ಒಂದು ವೇದಿಕೆ ಬ್ಯಾನರ್ ರೆಡಿ ಮಾಡಿ ಹಾಕ್ತಾರೆ. ರೆಡಿ ಮಾಡಿ ಹಾಕಿದಾಗ ಅವಾಗ ತಿಮ್ಮಾಪುರ ಸಾಹೇಬರು ಕಡ್ಡಾಯವಾಗಿ ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ಕೊಂಡು ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ಸೂಚನೆ ಕೊಟ್ಟಾಗ ಎಂದಿನಂತೆ ಆ ಕಾರ್ಯಕ್ರಮ ನಡೀತಾ ಇರ್ತೈತಿ. ನಡೀತಾ ಇರ್ಬೇಕಾದ್ರೆ ಅಲ್ಲಿದ್ದಂಥ ಕೆಲವು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಆನಂದ್ ನ್ಯಾಮಗೌಡ ಅವರ ಬೆಂಬಲಿಗರು ತೇರದಾಳ್ ಮತಕ್ಷೇತ್ರದ ಶಾಸಕರಾದ ಸಿದ್ದು ಸೌದಿ ಸಾಹೇಬರಿಗೆ ಏಕವಚನದಲ್ಲಿ ಪ್ರಶ್ನೆ ಮಾಡ್ತಾರೆ. ಆಗ ಅಲ್ಲಿ ಒಂದು ಸಭೆಯೊಳಗೆ ಗೊಂದಲ ವಾತಾವರಣ ಸೃಷ್ಟಿ ಆಗ್ತೈತಿ. ಸೃಷ್ಟಿ ಆದಾಗ ಆ ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯಗೊಳಿಸಿ ಆ ಕಾರ್ಯಕ್ರಮವಾದ ಒಂದು ಗೊಂದಲ ವಾತಾವರಣವನ್ನು ತಿಮ್ಮಾಪುರ ಸಾಹೇಬರು ನಿಯಂತ್ರಣ ಮಾಡಿ, ಪೊಲೀಸರಿಗೆ ಸೂಚನೆ ಕೊಟ್ಟು ಆ ಕಾರ್ಯಕ್ರಮವನ್ನು ನಿಯಂತ್ರಣ ಮಾಡಿ ಎಲ್ಲರೂ ತಮ್ಮ ಇದಕ್ಕೆ ಹೋಗ್ತಾರೆ. ಈಗ ಏನು ಬಂದಿದ್ದಂದ್ರೆ ಆನಂದ್ ನ್ಯಾಮಗೌಡ ಅವರು ಸುಳ್ಳು ಹೇಳಿಕೆಗಳನ್ನ ಕೊಡ್ಲಿಲ್ಲ ಅಂದ್ರೆ ಈ ಪ್ರೋಟೋಕಾಲ್ ವಿಚಾರ ಬರ್ತಿರ್ಕಿಲ್ಲ. ಜಗದೀಶ್ ಗುಡ್ಗುಂಟಿ ಸಾಹೇಬರು ಯಾರಿದ್ರನ್ನ ಕಾಂಗ್ರೆಸ್ಸು BJP ಅನ್ನುವಂಥ ಭೇದನೇ ಇಲ್ಲ. MLA ಆದ್ಮ್ಯಾಗ ಅವರ ವ್ಯಕ್ತಿತ್ವ ಹೇಳ್ಬೇಕಂದ್ರೆ ಅವ್ರು MLA ಆಗೋಕ್ಕಿಂತ ಮೊದಲ ಎಷ್ಟೋ ಅಭಿವೃದ್ಧಿ ಕೆಲಸಗಳನ್ನ ಗುಡ್ಗುಂಟಿ ಸಾಹೇಬರು ಮಾಡ್ಯಾರ. ಎಷ್ಟೋ ವಿದ್ಯಾರ್ಥಿಗಳನ್ನ ದತ್ತಕ್ಕೆ ತಗೊಂಡಾರು. ಅವ್ರನ್ನ ಉನ್ನತ ಮಟ್ಟದ ಶಿಕ್ಷಣ ಕೊಡಿಸಿದ್ದು ಜಗದೀಶ್ ಗುಡ್ಗುಂಟಿ ಸಾಹೇಬರು. ಅದೇ ರೀತಿ ಈ MLA ಆದ ನಂತರ ಸರ್ಕಾರ ಯೋಜನೆಗಳಲ್ಲಿ ಕ್ಷೇತ್ರಗಳಿಗೆ ಫಂಡ್ ಕೊಡವಲ್ರು. ಆ ಕಾರಣದಿಂದ ಕೆಲವೊಂದು ಹಳ್ಳಿಗಳಲ್ಲಿ ಸ್ವತಃ ಜಗದೀಶ್ ಗುಡ್ಗುಂಟಿ ಸಾಹೇಬ್ರ 50,000, ಲಕ್ಷ, 2 ಲಕ್ಷ, 5 ಲಕ್ಷ ಇಷ್ಟು ಕೆಲಸ ಇದ್ರೆ ಸ್ವತಃ ತನ್ನ ಕೈಲಿಂದ ಕೊಟ್ಟಿಕ್ಷಿಂದ ಅಲ್ಲಿ ಕೆಲಸ ಮಾಡಿಸುವಂಥ ಕೆಲಸ ನಾಡೋಜ ಜಗದೀಶ್ ಗುಡ್ಗುಂಟಿ ಸಾಹೇಬ್ರು ಮಾಡಾಕ್ತಾರೆ. ಈಗ ಅಭಿವೃದ್ಧಿ ಬಗ್ಗೆ ಕೇಳ್ತಾರೆ ಕಾಂಗ್ರೆಸ್ನವರು. ಆವಾಗ ಅಭಿವೃದ್ಧಿ ಬಗ್ಗೆ ಕೇಳಿದಾಗ ಅವ್ರಿಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. 30-40 ವರ್ಷ ಆಯ್ತು MLAಗಳು ಆಗಕತ್ತ ಜಮಖಂಡಿ ಒಳಗೆ. ದೇಸಾಯಿ ಸರ್ಕಲ್ದಿಂದ ಅಂಬೇಡ್ಕರ್ ಸರ್ಕಲ್ ಮಠ ವಿಜಯಪುರ ರೋಡ್ ಬೈಪಾಸ್ ಅದ್ರ ಮಧ್ಯ ರೋಡ್ ಹಾಳಾಗಿತ್ತು. ಅದು ಧೂಳು ಹೇಳ್ತಿದ್ದು ಧೂಳು. ಆ ಧೂಳು ಕುಡ್ದ ಎಷ್ಟೋ ದಲಿತ ಜನಾಂಗದ ಮನೆಗಳು ಇದ್ದಿದ್ವು. ಧೂಳು ಕುಡ್ದ ಅವ್ರ ಆರೋಗ್ಯ ತಪ್ಪಿ ಸಾಯ್ತಿದ್ರು. ಆಗ ಜಗದೀಶ್ ಗುಡ್ಗುಂಟಿ ಸಾಹೇಬ್ರು ಮನಸ್ಸು ಮ್ಯಾಗ ತಗೊಂಡ ಆ ರಸ್ತೆ ಸುಧಾರಣೆ ಮಾಡುವಂಥ ಕೆಲಸ ಯಾರ ಮಾಡಿದ್ರೆ ಅದು ಜಗದೀಶ್ ಗುಡ್ಗುಂಟಿ ಸಾಹೇಬ್ರು. ಆ ಕೆಲಸವನ್ನು ಮಾಡಿದ್ರಲ್ದ ಇನ್ನೂ ನೂರಾರು ರಸ್ತೆಗಳನ್ನ ಅಭಿವೃದ್ಧಿ ಮಾಡಿದ್ದ ಜಗದೀಶ್ ಗುಡ್ಗುಂಟಿ ಸಾಹೇಬ್ರು ಮಾಡಾಕ್ತಾರೆ. ಇವರು ಅಭಿವೃದ್ಧಿ ವಿಷಯ ಒಳಗೆ ಕೇಳಕ್ಕೆ ಬಂದ್ರೆ 1400 ಕೋಟಿ ಜಮಖಂಡಿ ಮತಕ್ಷೇತ್ರಕ್ಕೆ ತಂದು ಅಭಿವೃದ್ಧಿ ಮಾಡಿನ ತಿಳ್ಕಿಂದ ಮಾಜಿ ಶಾಸಕರು ಹೇಳತ್ತಾರ. 1400 ಕೋಟಿ ಎಲ್ಲಿ ತಂದಿರಿ ನೀವು? ಎಲ್ಲಿ ಇಂಪ್ರೂವ್ಮೆಂಟ್ ಹೇಳ್ರಿ? ಎಲ್ಲಿ ಇಂಪ್ರೂವ್ಮೆಂಟ್ ಐತಿ? 1400 ಕೋಟಿ ಕರೆಕ್ಟಾಗಿ ಕೆಲಸ ಆಗಿದ್ದ ಕರೆ ಆಗಿತ್ತಂದ್ರೆ ಜಮಖಂಡಿ ಈ ಪರಿಸ್ಥಿತಿ ಇರ್ತಿರ್ಕಿಲ್ಲ. ಎಲ್ಲೋ ಹೋಗ್ತಿತ್ತು ಜಮಖಂಡಿ. ಆ ಕಾರಣಕ್ಕೆ ಇಲ್ಲಿ ಏನೇ ಈಗ ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ವಿದ್ಯುತ್ ಯೋಜನೆ ಆಗಿರ್ಬೋದು, ಹಿಂಗೆ ಯೋಜನೆ ಒಳಗೆ ಸರ್ಕಾರ ಅಲ್ಲೇ ರೊಕ್ಕ ತೊಡಗಿಸಾಕ್ತೈತೆ ಹೊರತಾಗಿ ಕ್ಷೇತ್ರಗಳಿಗೆ ಅನುದಾನ ಕೊಡುವಂಥ ಕೆಲಸ ಇವತ್ತಿನ ಸರ್ಕಾರ ಮಾಡಾಕ್ತಿಲ್ಲ. ಆ ಕಾರಣದಿಂದ ಇನ್ನು ಜಗದೀಶ್ ಗುಡ್ಗುಂಟಿ ಸಾಹೇಬ್ರ ಬಗ್ಗೆ ಹೇಳ್ಕೊತ ಹೋದ್ರ, ಅವ್ರ ಅಭಿವೃದ್ಧಿ ಬಗ್ಗೆ ಹೇಳ್ಕೊತ ಹೋದ್ರ, ಅವ್ರ ವಿಚಾರಗಳು ಹೇಳ್ಕೊತ ಹೋದ್ರ ಇನ್ನು ಒಂದು 2-3 ದಿವಸ ಮಾತಾಡಿದ್ರು ಸಾಲಂಗಿಲ್ಲ. ಈ ಕಾರಣಕ್ಕೆ ಜಮಖಂಡಿ ಜನಕ್ಕೆ ಸ್ಪಷ್ಟತೆ ಕೊಡ್ತೀನಿ. ಆನಂದ್ ನ್ಯಾಮಗೌಡ ಅವ್ರು ಏನು ಮಾಡತ್ತಾರಂದ್ರೆ ಭಾಷಣಕ್ಕೆ